ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೆಲ್ರಿಗೂ ನನ್ನ ಕಬೋರ್ಡ್ನ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಇದು ನಮ್ಮ ಕ್ಲೋಸೆಸ್ಟ್ ವಾರ್ಡ್ರೋಬು. ಇಲ್ಲಿ ಬಂದು ವಾಶ್ರೂಮ್ ಇದೆ. ಇಲ್ಲಿ ನನ್ನ ಹಸ್ಬೆಂಡು ಬ್ಲೇಸರ್ಸು, ಎತ್ನಿಕ್ ವೇರ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಎತ್ನಿಕ್ ವೇರು ಪಂಚ ಎಲ್ಲ ಇದ್ರೊಳಗಡೆ ಇಟ್ಟಿದ್ದೀನಿ. ಕೆಳಗೆ ಮಾಡಬೇಕು. ಇದರಲ್ಲಿ ಬಂದು ಪಾಪುದಿದೆ, ನನ್ನ ಮಗಂದು. ಮತ್ತು ಈ ಕಡೆ ಸ್ವಲ್ಪ ಸ್ವೆಟರ್ಸ್ ಎಲ್ಲ ಹಾಕಿದ್ದೀರಿ. ಬಿಕಾಸ್ ಜಾಗ ಇಲ್ಲ, ಇಷ್ಟು ದೊಡ್ಡ ವಾರ್ಡ್ರೋಬ್ ಇದ್ರೂ. ಸೊ ಹಾಗಾಗಿ ಹಾಕಿದ್ದೀರಿ. ಇದು ಬಂದು ನಂದು. ಇಲ್ಲೆಲ್ಲ ನನ್ನ ಸ್ಯಾರೀಸು ಮತ್ತು ಟವಲ್ಸು. ಇದು ಬಂದು ಕ್ಯಾಮ್ರಾ ಬ್ಯಾಗು. ಎಲ್ಲದ್ರದ್ದು ಬ್ಲೌಸಸ್ ಬಂದು ಈ ನಡುವೆ ಆಲ್ಟ್ರೇಷನ್ ಮಾಡೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ. ಇದು ಬಂದು ಡೈಲಿ ವೇರ್ ಸ್ಯಾರೀಸು. ಇದ್ರೊಳಗಡೆ ಸ್ಯಾರೀಸ್ ಬ್ಲೌಸಸ್ ಇರುತ್ತೆ. ಸ್ಯಾರಿದು ಎಕ್ಸ್ಟ್ರಾ ಬ್ಲೌಸಸ್ ಏನಿರುತ್ತೋ ಅದನ್ನು ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಈ ಡ್ರಾಯರ್ ಒಳಗಡೆ ತೋರಿಸ್ಬೇಕು ನೀವು. ಇದರಲ್ಲಿ ಬಂದು ಎಲ್ಲ ಪೆಟಿಕೋಟ್ಸು ಇದ್ರೊಳಗಡೆ ಇಟ್ಟಿದ್ದೀನಿ ನಾನು. ಇದ್ರೊಳಗಡೆ ಎಲ್ಲ ಪೆಟಿಕೋಟ್ಸ್ ಇರುತ್ತೆ ನಾನು ಯೂಸ್ ಮಾಡೋವಂಥ ಸ್ಯಾರಿಗೆ. ಇದ್ರೊಳಗಡೆ ಬಂದು ಬ್ಲೌಸಸ್ ಇರುತ್ತೆ. ಎಕ್ಸ್ಟ್ರಾ ಬ್ಲೌಸಸ್ ನಾನು ಯೂಸ್ ಮಾಡೋ ಅಂಥದ್ದು ಇಟ್ಟಿದ್ದೀನಿ. ಇದು ಬನ್ನಿ ಸ್ಯಾರಿ ನಮ್ಮ ಅಕ್ಕದು. ಸೊ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಇಲ್ಲೆಲ್ಲ ಸ್ಯಾರೀಸ್ ಜೋಡಿಸಿದ್ದೀನಿ. ಇದೆಲ್ಲ ಡೈಲಿ ವೇರ್ಸ್ ಡ್ರೆಸ್ಸಸ್ಸು ಮತ್ತು ಇನ್ನರ್ಸು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ನೈಟ್ ವೇರ್ ಇದೆಲ್ಲ ಪೂರ್ತಿ ನಂದೇ ಕಬೋರ್ಡ್ ಟೋಟಲ್ ಆಗಿ. ಇಲ್ಲಿ ಬಂದು ಅಪ್ಪ ಮಗಂದು ಈ ಕಬೋರ್ಡಲ್ಲಿ. ಇದು ಬಂದು ನಮ್ಮ ಹಸ್ಬೆಂಡ್ ಇದೆ. ಮತ್ತು ಹ್ಯಾಂಡ್ ಬ್ಯಾಗ್ಸ್ ಇಟ್ಟಿದ್ದೀನಿ ಇದರಲ್ಲಿ. ಇನ್ನೇನು ಹಿಂಗಿಟ್ಟಿದ್ದಾನೆ. ಜೋಡಿಸಿ 2 days ಆಗಿದೆ. ಬಟ್ ಎಲ್ಲ ಹೀಗಾಗ್ಬಿಟ್ಟಿದೆ. ಅವ್ರು ಟ್ರಿಪ್ಗೆ ಹೋಗ್ಬೇಕಂತ ಎಲ್ಲ ಎಳ್ಕೊಂಡು ಎತ್ತಿಟ್ಕೊಂಡು ಹೋಗಿದ್ದಾರೆ. ಮತ್ತು ಅವ್ರದ್ದು ಬೆಲ್ಟ್ಸ್ ಎಲ್ಲ ಇದ್ರೊಳಗಡೆ ಇಟ್ಟಿದ್ದೀನಿ. ಬೆಲ್ಟು, ಪರ್ಸು, ಗಾಗಲ್ಸು ಮತ್ತು ಬನಿಯನ್ಸು, ಹ್ಯಾಂಕಿ ಎಲ್ಲ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಇಲ್ಲಿ ಬಂದು ಶಾರ್ಟ್ಸು, ಇಲ್ಲಿ ಬಂದು ಪ್ಯಾಂಟ್ಸು ಆ ಥರ ಅರೇಂಜ್ ಮಾಡಿದ್ದೆ. ಅವ್ರು ಡೈಲಿ ವೇರ್ ಡ್ರೆಸ್ಸಸ್ ಬಂದು ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನಲ್ಲಿ ಬಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ನನ್ನ ಎಕ್ಸ್ಟ್ರಾ ಹ್ಯಾಂಡ್ ಬ್ಯಾಗ್ಸು ಮತ್ತು ಲ್ಯಾಪ್ಟಾಪ್ ಬ್ಯಾಗು ಇಲ್ಲಿಟ್ಟಿದ್ದೀನಿ. ಇದು ಬಂದು ನನ್ನ ಪುಟಾಣಿದು ಹ್ಯಾಂಡ್ ಬ್ಯಾಗು. ಈ ಬ್ಯಾಗೆಲ್ಲ ಯಾರಿಗೂ ರಿವೀಲೇ ಮಾಡಿರಲಿಲ್ಲ. ಇದು ಬಂದು ಅತ್ತೆ ನನಗೆ ಸಿಂಗಾಪುರಲ್ಲಿ ಗಿಫ್ಟ್ ಮಾಡಿದ್ದು, ಚಾರ್ಲಿ ಕಿತ್ ಅಂತ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಟ್ ಮಕ್ಕಳು ದೊಡ್ಡವರಾಗೋವರೆಗೂ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಹಾಗಾಗಿ ಸುಮ್ಮನೆ ಎತ್ತಿಡ್ತಾ ಇದ್ದೀನಿ. ಇದು ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಆ್ಯನಿವರ್ಸರಿಗೆ. ನಾನು ಇದನ್ನು ತೆಗೆಯೋದೇ ಮರ್ತೋಗ್ಬಿಟ್ಟಿದ್ದೆ. ಬ್ಯಾಗಲ್ಲಿ ಇಟ್ಬಿಟ್ಟು ಮರ್ತಿದ್ದೆ. ಸೊ ಹಾಗಾಗಿ ಎತ್ತಿಟ್ಟೆ. ಇಲ್ಲಿ ಬಂದು ಮದುವೆದು ಅಂತ ಇದರಲ್ಲಿ ಇಟ್ಟಿರೋದೆಲ್ಲ ಚಿಕ್ಕ ಹ್ಯಾಂಡ್ ಬ್ಯಾಗ್ಸು. ಇದರಲ್ಲಿ ಇಟ್ಟಿರೋದೆಲ್ಲ ಸ್ವಲ್ಪ ದೊಡ್ಡದು. ಈಗ ಮಕ್ಕಳಿರೋದ್ರಿಂದ ನಾನು ಯೂಶ್ವಲಾಗಿ ಇದನ್ನೇ ಯೂಸ್ ಮಾಡೋದು. ಇಲ್ಲಿ ಬಂದು ಸುಮ್ಮನೆ ಮೊಬೈಲ್ ಪರ್ಸು, ಮೊಬೈಲ್ ಪೌಚು ಮತ್ತು ಪರ್ಸಸ್ ಇಟ್ಟಿದ್ದೀನಿ ಅಷ್ಟೇ. ಇದು ಬಂದು ಡಬಲ್ ಡ್ರಾಯರು. ನಂದು ಏನಾದ್ರು ಪರ್ಸ್ನಲ್ ಥಿಂಗ್ಸ್ ಇದ್ದರೆ ಇದರಲ್ಲಿ ಇಡ್ತೀನಿ. ಎಲ್ಲ ನನ್ನ ಬ್ಯಾಂಕ್ ಡೀಟೇಲ್ಸು ಅದು ಇದು ಎಲ್ಲ ಇದ್ರೊಳಗಡೆ ಹಾಕಿಟ್ಬಿಡ್ತೀನಿ. ಮತ್ತು ಸಮ್ ಪರ್ಸಸ್ಸು ಅದೇ ಇದು ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿಗೆ ಈ ಕಬೋರ್ಡುದು ಮುಗಿಯುತ್ತೆ. ಇದು ಬಂದು ನನ್ನ ಡ್ರೆಸ್ಸಿಂಗ್ ಟೇಬಲ್. ಇದು ಸ್ವಲ್ಪ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಇಟ್ಟಿರೋದೆಲ್ಲನೂ ಡೈಲಿ ಯೂಸ್, ನಾನು ಏನು ಯೂಸ್ ಮಾಡ್ತೀನಿ ನನಗೆ ಮಕ್ಕಳಿಗೆ ಅದೆಲ್ಲ ಇಲ್ಲಿದೆ. ಈ ಕಬೋರ್ಡ್ ಓಪನ್ ಮಾಡಿದ ತಕ್ಷಣವೇ ನನ್ನ ಸ್ಟಿಕ್ಕರ್ಸ್ ಎಲ್ಲ ಸ್ಟಿಕ್ಕರ್ಸು ಮತ್ತು ಇದೆಲ್ಲ ಬೋ ಎಲ್ಲ ಅಲ್ಲಿ ತೊಗೊಂಡು ಬಂದೆ. ಕ್ಲಿಪ್ಪು ನಂಗೆ ಇಷ್ಟ ಆಗಿ ಫ್ರಾಕಿಗೋಸ್ಕರ. ಇದೆಲ್ಲ ಬಂದು ಹೇಗೆ ಬೇಕೋ ಅದು ಆರ್ಗನೈಸ್ ಮಾಡಿದ್ದೀನಿ. ಇಲ್ಲಿರೋದು ಯಾವುದನ್ನು ಯೂಸ್ ಮಾಡಲ್ಲ, ಎಲ್ಲ ಟ್ರಾವೆಲ್ದಿದು. ಎಲ್ಲರೂ ಹೋಗ್ಬೇಕಂದಾಗ ಮಾತ್ರನೇ. ಇದ್ರೊಳಗಡೆ ಎಲ್ಲ ಹೇರ್ ಡ್ರೈಯರು ಮತ್ತು ಕರ್ಲ್ ಮಾಡೋದು ಮತ್ತು ಸ್ಟ್ರೈಟ್ನರ್ ಎಲ್ಲ ಅದ್ರಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಯಾವುದೂ ಯೂಸ್ ಮಾಡಲ್ಲ, ಮಕ್ಕಳಿದಾರಲ್ವ ಅದಕ್ಕೋಸ್ಕರ ಯಾವುದೂ ಯೂಸ್ ಮಾಡಲ್ಲ. ಇದು ಬಂದು ಟ್ರಾವೆಲ್ ಕಿಟ್ಟು. ಅಕಸ್ಮಾತ್ ಅರ್ಜೆಂಟಾಗಿ ಅಮ್ಮ ಮನೆಗೆ ಅಕ್ಕ ಮನೆಗೆ ಹೋಗ್ಬೇಕಂದ್ರೆ ಇದರಲ್ಲಿ ಮೆಡಿಷನ್ನು ಮತ್ತು ನನಗೆ ಪಾಪುಗೆ ಏನು ಬೇಕೋ ಎಲ್ಲನೂ ಇಟ್ಟಿರ್ತೀನಿ ಇದರಲ್ಲೇ. ಇದರಲ್ಲಿ ಬಂದು ಕಾಸ್ಮೆಟಿಕ್ಸು,
ಇಯರಿಂಗ್ಸು ಇದು ಕಾಸ್ಮೆಟಿಕ್ಸ್ ಆಲ್ಮೋಸ್ಟ್ ಇದರಲ್ಲಿರೋದು. ಈ ಪಿನ್ಸ್ ಎಲ್ಲ ಈ ಬಾಕ್ಸಸ್ ಎಲ್ಲ ಹಾಕಿಟ್ಟಿದ್ದೀನಿ, ಮತ್ತೆ ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತೆ ಇದ್ರಲ್ಲಿ ಬಂದು ಬ್ಯಾಂಗಲ್ಸು, ಎಕ್ಸ್ಟ್ರಾ ಬ್ಯಾಂಗಲ್ಸ್ ಇರೋದ್ರಿಂದ ಇದರಲ್ಲೂ ಬ್ಯಾಂಗಲ್ಸ್ ಹಾಕಿಟ್ಟಿದ್ದೀನಿ. ನೀಟಾಗಿ ತೋರಿಸು. ಎಕ್ಸ್ಟ್ರಾ ಬ್ಯಾಂಗಲ್ಸು, ಇನ್ನೂ ಎಕ್ಸ್ಟ್ರಾ ಬ್ಯಾಂಗಲ್ಸ್ ಹಾಕಿರೋದ್ರಿಂದ ಆ ಸೈಡ್ ಕೂಡ ಬ್ಯಾಂಗಲ್ಸ್ ಇದೆ. ಈ ಕಡೆ ಬಂದು ಹೇರ್ ಬೆಂಡ್ಸು ಮತ್ತು ಕ್ಲಿಪ್ಸು ಎಲ್ಲ ಇಲ್ಲಿಟ್ಟಿದ್ದೀನಿ. ಹ್ಯಾಂಡ್ ಇದರಲ್ಲಿ ಇಟ್ಟಿರೋದ್ರಿಂದ, ಬ್ಯಾಂಗಲ್ಸ್ ಇಟ್ಟಿರೋದ್ರಿಂದ ಇದ್ರೊಳಗಡೆ ಬಂದು ನೈಲ್ ಪಾಲಿಶ್ ಎಲ್ಲ ಈ ಬಾಕ್ಸಸ್ಸಲ್ಲಿ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ನೈಲ್ ಪಾಲಿಶ್ದು ಒಂದು ಸ್ಟ್ಯಾಂಡ್ ಬರುತ್ತೆ, ಅದನ್ನು ತೊಗೊಳ್ಳೋ ಪ್ಲ್ಯಾನ್ ಇದೆ, ಸರ್ಚ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಮತ್ತು ಇಲ್ಲಿ ಬಂದು ಪೂರ್ತಿನೂ ಜ್ಯುವೆಲ್ಸ್ ಏನಿದೆಯೋ ಅದೆಲ್ಲನೂ ಜೋಡಿಸಿದ್ದೀನಿ. ಇಯರಿಂಗ್ಸ್ ಇದು ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಇಯರಿಂಗ್ಸ್ ಇಲ್ಲೆಲ್ಲನೂ ಇದೇ ಥರ ನೋಡಿ, ಜ್ಯುವೆಲ್ಸ್ ಎಲ್ಲನೂ ಇದ್ರೊಳಗಡೆ ಪೌಚಸಲ್ಲಿ ಹಾಕಿ ಜೋಡಿಸಿಟ್ಟಿದ್ದೀನಿ. ಇದೆಲ್ಲ ಬಂದು ನನ್ನ ಆರ್ಟಿಫಿಷಿಯಲ್ ಜ್ಯುವೆಲ್ಸು, ಇದೆಲ್ಲ ಒಂದೊಂದು ಪೌಚಸಲ್ಲಿ ಹಾಕಿಟ್ಟಿದ್ದೀನಿ. ಟ್ರಾನ್ಸ್ಪರೆಂಟ್ ಪೌಚಸ್ ಅಂದರೆ ನಾನು ಏನೇನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗಲಿ ಅಂತ ಇದರಲ್ಲಿ ಹಾಕಿಟ್ಟಿದ್ದೀನಿ. ಒಂದೇ ಬಾಕ್ಸಲ್ಲಿ ನನಗೆಲ್ಲನೂ ಸಿಗುತ್ತೆ, ಸೊ ಕ್ವಿಕ್ಕಾಗಿ ರೆಡಿಯಾಗಿ ಹೋಗ್ಬೋದು. ಬಟ್ ಏನೇ ಆದರೂ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿನೇ ರೆಡಿಯಾಗಿ ಹೋದ್ರಲ್ಲಿ. ಯಾವ್ದು ಹಾಕೋಬೇಕು ಯಾವ್ದು ಬಿಡ್ಬೇಕಂತ ತಕ್ಷಣಕ್ಕೆ ತಲೆ ಓಡಲ್ಲ. ಇದರಲ್ಲಿ ಬಂದು ಸಿಂಗಲ್ ಕೈಗೆ ಹಾಕೊಳ್ಳೋ ಅಂಥ ಬ್ರೇಸ್ಲೆಟ್ ಟೈಪ್ ಏನೇನಿದೆಯೋ ಅದೆಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಪುಟ್ಟ ಓಮಾ, ಈ ಚಾಕ್ಲೇಟ್ ಬಾಕ್ಸಲ್ಲಿ ಬಂದು ನನ್ನ ಇದು ಫಿಂಗರ್ ರಿಂಗ್ಸ್ ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸ್ ತೊಗೋಬೇಕು. ಫಿಂಗರ್ ರಿಂಗ್ಸ್ ಇಟ್ಟಿದ್ದೀನಿ ಇದರಲ್ಲಿ. ಇದು ಬಂದು ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸೀಟು. ಇದು 2 ಡ್ರಾಯರಲ್ಲಿ ಒಂಥರ ಆರ್ಗನ್ ಮಾಡಿದ್ದೀನಿ. ನನಗೇನೇನು ಬೇಡ ಸದ್ಯಕ್ಕೆ ಅದನ್ನೆಲ್ಲ. ಇದು ಮದುವೆಗೆ ರೆಡಿಯಾಗಿ ಹೋಗೋದಕ್ಕೆ ಮಾತ್ರನೇ ಇದು ಏನು ಯೂಸ್ ಮಾಡ್ತೀನಿ ಆಕ್ಸೆಸರೀಸ್, ಅದು ಮಾತ್ರನೇ ಇದರಲ್ಲಿ ಇಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಹಾಗೇನೆ ಮದುವೆಗೆ ಹೇರ್ ಆಕ್ಸೆಸರೀಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಬಂದು ಸೆಂಟು, ಇದು ಬಂದು ವಾಚಸ್ದು, ನಂದು ನನ್ನ ಹಸ್ಬೆಂಡ್ ವಾಚಸ್ ಎಲ್ಲನೂ ಇದರೊಳಗಡೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಆರ್ಡರ್ ಮಾಡಬೇಕಂತ ಮರ್ತೋಗಿದ್ದೀನಿ. ಹಸ್ಬೆಂಡ್ದು ಒಂದರಲ್ಲಿ ನಂದೇ ಒಂದರಲ್ಲಿ ಹಾಕಿಡ್ಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ. ಆನಾಯ್ತಾ? ಇಷ್ಟೇ ನನ್ನ ವಾರ್ಡ್ರೋಬ್ ಕಬೋರ್ಡ್ದು ಎಲ್ಲನೂ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ. ಇದೆಲ್ಲ ನಾನು ಯೂಸ್ ಮಾಡದೆ ಇರೋದೆಲ್ಲನೂ ಹಾಕಿದ್ದೀನಿ ಮೇಲೆ. ಇನ್ನು ನಾರ್ಮಲಾಗಿ ಯೂಸ್ ಮಾಡೋದೆಲ್ಲ ಇದರೊಳಗಡೆ ಹಾಕಿದ್ದೀನಿ. ಥ್ಯಾಂಕ್ ಯು. ಮತ್ತು ಔಟ್ಸೈಡ್ ಏನೇನು ಇಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಈಚೆನೂ ಒಂದೆರಡು ಎಕ್ಸ್ಟ್ರಾ ಕಬೋರ್ಡ್ಸ್ ಇಟ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ ಬನ್ನಿ.